ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತಿನ ದಿನಕ್ಕೆ ವಾರ್ಡ್ ನಂಬರಲ್ಲಿ 2ನೇ ವಾರ್ಡ್ನಲ್ಲಿ ನೇಮಕ ಮಾಡಿದ್ವಿ ವಾರ್ಡ್ ಪ್ರೆಸಿಡೆಂಟ್ ಅಂತಂದು. ಸೈಯದ್ ವಹಾಬ್ ಅವ್ರ ಹೆಸರು. ಏನನ್ನ ಅಲ್ಲಿ ಸಮಸ್ಯೆ ಇದ್ದರೆ ಅವ್ರಿಗೆ ಸಂಪರ್ಸ್ಬೋದು ವಾರ್ಡಿನ ಜನರು. ಅವ್ರು ಏನೈತೆ ಜನರಿಗೆ ಬೆನ್ನೆಲುಬಾಗಿ ನಿಂದಿರ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೀನಿ ಅಂತಂದು ಹೇಳಿದ್ದಾರೆ. ಏನೇ ಸಂಪರ್ಕ ಇರಲಿ, ಇನ್ನು ಮತ್ತೆ ನಮ್ಮ ಜನರ ಸಮಸ್ಯೆ ಏನೇ ಇರಲಿ ಮಾಡಿಕೊಡ್ತೀವಿ ನಮ್ಮ ಪಾರ್ಟಿ ವತಿಯಿಂದ. ಮತ್ತು ಸೈಯದ್ ರಾಜಾ ಅವರಿಗೆ ವಾರ್ಡ್ ನಂಬರ್ 25ರಲ್ಲಿ ನೇಮಕ ಮಾಡಿದ್ದೀವಿ. 26ರಲ್ಲಿ ಅಮೀರ್ ಖಾನ್ ಅವರಿಗೆ ನೇಮಕ ಮಾಡಿದ್ದೀವಿ. ಇಷ್ಟು ಈ 3 ವಾರ್ಡ್ನಲ್ಲಿ ನೇಮಕ ಮಾಡಿದ್ದೀವಿ. ಏನಾದರೂ ಜನರಿಗೆ ಸಮಸ್ಯೆ ಇದ್ದರೆ ಅವ್ರಿಗೆ ಸಂಪರ್ಸ್ಬೋದು. ಅಲ್ಲ ಸರ್, ಏನಂತಂದರೆ ಈಗ ಪ್ರತಿ ವಾರ್ಡ್ನಲ್ಲಿ ನೀವು ವಾರ್ಡ್ ಅಧ್ಯಕ್ಷರನ್ನು ನೇಮಕ ಮಾಡಾಗೈತ್ರಿ. ಇಲ್ಲಿವರೆಗೂ ಎಷ್ಟು ವಾರ್ಡ್ ಅಧ್ಯಕ್ಷರು ನೇಮಕ ಮಾಡಿದ್ರಿ ಸರ್? ಇಲ್ಲಿವರೆಗೆ 5 ವಾರ್ಡ್ ಅಧ್ಯಕ್ಷರನ್ನು ನೇಮಕ ಮಾಡಿವಿ. ವಾರ್ಡ್ ನಂಬರ್ 10ರಲ್ಲಿ ಭೀಮೇಶ ಅಂತಂದು ಅವರಿಗೆ ನೇಮಕ ಮಾಡಿವಿ. ವಾರ್ಡ್ ನಂಬರ್ 11ರಲ್ಲಿ ಖಾಸಿಂ ಸಾಬ್ ಖುರೇಶಿ ಅಂತಂದು ಅವರಿಗೆ ನೇಮಕ ಮಾಡಿದ್ದೀವಿ. ಆ ವಾರ್ಡಿನ ಜನರು ಏನೇ ಸಮಸ್ಯೆ ಇರಲಿ, ಮೂಲಭೂತ ಸೌಕರ್ಯಗಳು ಅವರಿಗೆ ಸಿಗ್ತಾ ಇಲ್ಲ ಅಂತಂದರೆ ಅವರಿಗೆ ಸಂಪರ್ಕಿಸಿದ್ರೆ ಅವ್ರು ನಮಗೆ ತಿಳಿಸ್ತಾರ. ಇಲ್ಲ ಅಂತಂದರೆ ಅವರಿಗೆ ಅಡ್ಜಸ್ಟ್ ಆಯ್ತಂದರೆ ಆಫೀಸರ್ ಜೊತೆಗೆ ಮಾತಾಡಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಹುಡುಕಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಲ್ಲ ಸರ್, ಈಗ AMI ಪಾರ್ಟಿ ಈಗ ಹೊಸದಾಗಿ ತಾಲೂಕು ಅಧ್ಯಕ್ಷರಾಗಿರಿ. ಈಗ ಜನರಿಂದ ನಿಮಗೆ ಯಾವ ರೀತಿ ಸ್ಪಂದನೆ ಆಗ್ತಾ ಇದೆ, ಯಾವ ರೀತಿ ನೀವು ರೀಚ್ ಆಗ್ತಾ ಇದ್ರಿ? ಒಳ್ಳೆ ರೀತಿಯಿಂದ ನಮ್ಗೆ ಜನರು ಹೇಳಾಕತ್ತಾರ, ತಂದಿದ್ದು ಒಳ್ಳೇದೇ ಆಯ್ತು, ನಾವು ಬದಲಾವಣೆ ನೋಡ್ಬೇಕಂತ ಮಾಡಿದ್ವಿ. ಇಷ್ಟು ದಿನ ಅಲ್ಲಿ ಇದು ಕಾಂಗ್ರೆಸ್, JDS, BJP ಈ 3 ಪಾರ್ಟಿಗೆ ನಾವು ಬೇಸರ ತಗೊಂಡಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಲೀಡರ್ಗಳು ಬರೀ ಓಟ್ ಕೇಳಕ್ಕಷ್ಟೇ ಬರ್ತಾರ. ಕೆಲಸ ಮಾಡಬೇಕಂತಂದ್ರೆ ಅವ್ರ ಕೈಲಿಂದ ಆಗೋದಿಲ್ಲ. ಅವ್ರಿಗೆ ಕೇಳಬೇಕು, ನಾವು ದೊಡ್ಡವ್ರು ಕೇಳಿ ಮಾಡ್ತೀವಿ ಅಂತಾರ. ವಾರ್ಡ್ ಕೌನ್ಸಿಲರ್ ಕೇಳಿದ್ರೆ ಅವ್ರ ಕೈಯಾಗ ಏನೂ ಇರೋದಿಲ್ಲ ಮಾಡಕ್ಕೆ. ಅವ್ರೇಂತ ನಮ್ಮ ಮ್ಯಾಗ ಕೇಳಿ ಹೇಳ್ತೀವಿ ನಾವು, MLA ಸಾಬ್ರಿಗೆ ಮಾತಾಡ್ರಿ, ಇಲ್ಲಾಂದ್ರೆ ಮಿನಿಸ್ಟರ್ ಸಾಬ್ರಿಗೆ ಮಾತಾಡ್ರಿ ಅಂತಾರ. ಆ ಸಮಸ್ಯೆಗೆ ಜನರು ನಮ್ಗೇನೈತೆ ಭಾಳ ಬೆಂಬಲ ಕೊಡಕತ್ತಾರ ಸರ್. ನಮಸ್ಕಾರ, ಅಸ್ಸಲಾಮು ಅಲೈಕುಂ. ವಾರ್ಡ್ ನಂಬರ್ 2ರ ಅಧ್ಯಕ್ಷನಾಗಿ ನನಗೆ ನೇಮಕ ಮಾಡಿದ ತಾಲೂಕು AIMIM ಪಾರ್ಟಿಯ ತಾಲೂಕು ಅಧ್ಯಕ್ಷರಂತ ನಾಸಿರ್ ಅಲಿ ಖುರೇಶಿ ಅವರಿಗೆ ಧನ್ಯವಾದಗಳು. ಯಾಕೆಂತಂದರೆ ನನಗೆ ಈ 2 ನಂಬರ್ ವಾರ್ಡಿನ ಅಧ್ಯಕ್ಷನಾಗಿ ಮಾಡೋಕ್ಕೆ ಕಾರಣ ಏನಂದರೆ, ನಾನು ಯಾವ ರೀತಿ ನನಗೆ ಕೆಲಸ ಮಾಡಬೇಕು, ಮುಂದೆ ನಮ್ಮ ವಾರ್ಡಿನ ಮೂಲಭೂತ ಸೌಕರ್ಯಗಳು ಯಾವ್ಯಾವ ಆಗಿಲ್ಲ ಸರಿಯಾಗಿ, ಅದನ್ನು ಸರಿಯಾಗಿ ಚೆನ್ನಾಗಿ ನಾವು ನೋಡಿಕೊಂಡು ಮಾಡ್ಕೋಬೇಕಂತ ಕೇಸಿ ನನ್ನ ಆಯ್ಕೆ ಮಾಡಿದ್ದಾರೆ. ಅಲ್ಲ ಸರ್, ಈಗ ನೀವು ವಾರ್ಡ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರಿ. ಹ್ಞೂ ಸರ್. ಮೊದಲು ಯಾವ ಪಕ್ಷದಲ್ಲಿ ಇದ್ರಿ ಸರ್? ಮೊದಲು ನಾವು ಯಾವ ಪಕ್ಷದಾಗ ಇದ್ದಿಲ್ಲ ಸರ್. ಈಗ ಈ ಪಕ್ಷದಲ್ಲಿ ಸೇರ್ಪಡೆ ಆಗಿದಿರಲ್ಲ, ಅಥವಾ ನಿಮ್ಮ ಏರಿಯಾದು ಫ್ರೆಂಡ್ಸು ಅಥವಾ ಏರಿಯಾದ ನಿವಾಸಿಗಳು ಹೇಳಿದ್ರಾ ಸರ್? ನನಗೆ ನೋಡಿ ಸರ್, ಈ ಏರಿಯಾದ ನಿವಾಸಿಗಳು ಮತ್ತೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಎಲ್ಲ ನನಗೆ ಹೇಳಿದ್ದೇನೆಂದ್ರೆ, ಎಲ್ಲಕ್ಕಿಂತ ಈ ಪಕ್ಷನ ಚೆನ್ನಾಗಿದೆ, ಎಲ್ಲ ಕಡೆ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪಕ್ಷದವರು. ನಮ್ಮ ತಾಲೂಕಿಗೆ ಫಸ್ಟ್ ಆಗಿ ಬಂದಿರೋದು. ಈ ಪಕ್ಷದಿಂದ ನಾವು ಯಾರಾದ್ರೂ ಒಬ್ರು ಸೇರ್ಪಡೆ ಆದ್ರೆ, ನೀವು ಆಗಿದ್ರೆ ಚೆನ್ನಾಗಾಗುತ್ತದೆ, ನಿಮ್ಮಿಂದ ನಮ್ಗೆ ಒಳ್ಳೆ ಕೆಲಸಗಳು, ಮೂಲಭೂತ ಸೌಕರ್ಯಗಳು, ನೀರಿನ ತೊಂದರೆ ಮತ್ತೆ ಬೇರೆ ತರ ರೀತಿಯಿಂದ ಯಾವುದು ಸರ್ಕಾರದಿಂದ ಸೌಲಭ್ಯಗಳು ಆಗ್ತಾ ಇಲ್ಲ. ಈ ಸರ್ಕಾರ ವತಿಯಿಂದ ನಿಮ್ ಕಡೆಯಿಂದ ಆಗ್ಲಿ ಅಂತ ನನಗೆ ಹೇಳ್ತಾ ಇದ್ದಾರೆ. ಈಗ ನೀವು ಒಂದು ವೇಳೆ ಜನರಿಗೆ ನೀವು ವಾರ್ಡ್ ಅಧ್ಯಕ್ಷರಾಗಿದ್ದೀರಿ, ಈ ಜನರಿಗೆ ಕೂಡ ಯಾವ ರೀತಿ ಸ್ಪಂದನೆ ಮಾಡ್ತೀರಿ, ಯಾವ ರೀತಿ ರೀಚ್ ಆಗ್ತೀರಿ? ಸರ್, ನನಗೆ ಜನರು ಯಾವಾಗೂ 24x7 ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾನು ಅವ್ರ ಹತ್ರ ರೀಚ್ ಆಗ್ತೇನೆ. ಅವ್ರ ಸಮಸ್ಯೆಗಳು ಏನಿದೆ, ಯಾವ ರೀತಿ ಇದೆ, ಅದನ್ನು ನಾವು ಬಗೆಹರಿಸ್ತೇನೆ. ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ನಾನು AIMIM ಪಕ್ಷದ ವಾರ್ಡ್ ನಂಬರ್ 25 ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಅವರು ನಾಸಿರ್ ಅಲಿ ಖುರೇಶಿ ನನ್ನ ಆಯ್ಕೆ ಮಾಡಿದ್ದಾರೆ ತಾಲೂಕು ಅಧ್ಯಕ್ಷರು. ಅಲ್ಲ ಸರ್, ಈಗ ನಾಸಿರ್ ಅಲಿ ಖುರೇಶಿ ಅವರು AMI ಪಾರ್ಟಿ ತಾಲೂಕು ಅಧ್ಯಕ್ಷರಿದ್ದಾರೆ ಮಾನ್ವಿ. ಈಗ ನಿಮ್ಮನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ನೀವು ಎಷ್ಟನೇ ವಾರ್ಡು ಅಧ್ಯಕ್ಷರು ಸರ್? ಸರ್, ನಾನು 25 ವಾರ್ಡಿನ ಅಧ್ಯಕ್ಷ. ಈಗ ಯಾವ ರೀತಿ ಕೆಲಸ ಮಾಡಂತ ಅವರು ನಿಮ್ಗೆ ಸೂಚನೆ ನೀಡಿದ್ದಾರೆ? ಸರ್, ಒಳ್ಳೆ ತರದ ಕೆಲಸ ಮಾಡಿ ಅಂತ ಸೂಚನೆ ನೀಡಿದ್ದಾರೆ ಸರ್. ಯಾರೇನು ನಮ್ಮನ್ನು ಕರೆ ಮಾಡಿದ್ರೆ ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಅವ್ರ ಹತ್ರ ಏನನ್ನ ಆದ್ರೆ ಇಮಿಡಿಯೇಟ್ಲಿ ಅಲ್ಲಿ ಹೋಗಬೇಕಂತೂ ಹೇಳುತ್ತಿದ್ದಾರೆ. ಅಲ್ಲ ಸರ್, ಈಗ ನೀವು AMI ಪಾರ್ಟಿ ಪಕ್ಷದಲ್ಲಿ ಈಗ ನೀವು ಸೇರ್ಪಡೆ ಆಗಿದ್ರಿ ಮತ್ತು ವಾರ್ಡ್ ಅಧ್ಯಕ್ಷರು ಕೂಡ ಆಗಿದ್ರಿ. ಈ ಮೊದಲು ಯಾವ ಪಕ್ಷದಲ್ಲಿ ಇದ್ರಿ ಸರ್? ಸರ್, ಯಾವ ಪಕ್ಷದಿಂದ ಇದ್ದಿಲ್ಲ ಸರ್. ಇದು AIM ಪಕ್ಷದಿಂದ ಆಯ್ಕೆ ಆಗಿದ್ದೀನಿ ಸರ್. ಅಲ್ಲ ಸರ್, ಈಗ ಜನರು ಕೂಡ ನಿಮ್ಮನ್ನ
ಆಯ್ಕೆ ಆಗಿದ್ದಾರೆ ಅಥವಾ ನೀವು ಇದರ ಸೇರ್ಪಡೆ ಆಗಿರೋ ಅಂತೇಳಿ ಕೂಡ ಜನರು ಕೂಡ ನಿಮಗೆ ಸ್ಪಂದನೆ ಇದಾರ? ಸರ್ ಜನರು ಕೂಡ ಎಲ್ಲರೂ ಹೇಳಿದ್ದಾರೆ ಸರ್, ಇದು ಒಳ್ಳೆ ಪಾರ್ಟಿ, AMIM ಪಕ್ಷ ಕೆಲಸ ಮಾಡುತ್ತೆ. ಈ ಮಾನ್ವಿಯಲ್ಲಿ ಸ್ವಲ್ಪ ಕೆಲಸ ಬಹಳಷ್ಟು ತೊಂದರೆ ಇದೆ ಸರ್. ಫಸ್ಟ್ ಮಾತ್ ನೀರಿಂದಾಗಲಿ, ರೋಡಿನ ವಿಷಯ ಆಗಲಿ, ಗಟರ್ ವಿಷಯ ಆಗಲಿ, ಕ್ಲೀನಿಂಗ್ ಆಗಲಿ ಯಾವುದೂ ಒಳ್ಳೆ ತರಹದ ಇಲ್ಲ ಸರ್. ಈಗ ಅಲ್ಲ ಸರ್, ಈಗ ಈ ರೀತಿಯಾಗಿ ಜನರ ಸಮಸ್ಯೆಗೆ ಸ್ಪಂದಿಸುವ ನೀವು ಕೆಲಸ ಮಾಡ್ತಾ ಇದ್ರಿ. ಹಾ ಸರ್. ನನ್ನ ಹೆಸರು ಅವಿನಾಶ್ ನಾಯಕ್ ಅಂತೇಳಿ ಮಾನ್ವಿ ಪಟ್ಟಣದ 26ನೇ ವಾರ್ಡಿನ ನಿವಾಸಿಯಾಗಿದ್ದು, ನನ್ನ ಸ್ವ ಇಚ್ಛೆಯಿಂದ MIM ಪಾರ್ಟಿಯ ತಾಲೂಕಾಧ್ಯಕ್ಷರಾದ ನಾಸಿರ್ ಅಲಿ ಕುರೇಶಿ ಅವರ ನೇತೃತ್ವದಲ್ಲಿ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ. ಅಲ್ಲ ಸರ್, ಏನಂತಂದ್ರೆ ಈಗ ಮೊದಲು ಯಾವ ಪಕ್ಷದಲ್ಲಿದ್ರಿ ಸರ್ ತಾವು? ನಾನು ಯಾವುದೋ ಪಕ್ಷದಲ್ಲಿ ಮೊದಲು ಸೇರ್ಪಡೆ ಆಗಿಲ್ಲ, ಇದೇ ಪ್ರಥಮ ಬಾರಿಗೆ ನಾನು ಸೇರ್ಪಡೆಯಾಗಿದ್ದು. ಇವರು ಮಾಡತಕ್ಕಂಥ ಕೆಲಸಗಳನ್ನು, ನಾನು ಕಾರ್ಯವೈಖರಿಗಳನ್ನು ನೋಡಿ ಮೆಚ್ಚಿ ನನ್ನ ಸ್ವ ಇಚ್ಛೆಯಿಂದ ಈ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ. ಅಲ್ಲ ಸರ್, ಈಗ ನೀವು AMI ಪಾರ್ಟಿಗೆ ಸೇರ್ಪಡೆ ಆಗಿದ್ರಿ, ನಿಮ್ಮ ಜೊತೆಗೆ ಇನ್ನು ಎಷ್ಟು ಜನ ಸೇರ್ಪಡೆ ಆಗಿದ್ರಿ ಸರ್? ನನ್ನ ಜೊತೆ ಇವತ್ತು 3 ಜನ ಸೇರ್ಪಡೆ ಆಗಿದ್ದಾರೆ. ಅವರು ಎಲ್ಲ ವಾರ್ಡ್ ಅಧ್ಯಕ್ಷರಾಗಿ ಸೇರ್ಪಡೆ ಆಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರು ನಾವು ಸೇರ್ಪಡೆ ಮಾಡುವ ಕಾರ್ಯದಲ್ಲಿ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ನಾವು ಅದನ್ನು ಮಾಡ್ತೇವೆ. ಅಲ್ಲ ಸರ್, ಏನಂತಂದ್ರೆ ಈಗ ನೀವು ಮಾನ್ವಿ ಪಟ್ಟಣದ ನಿವಾಸಿ ಆಗಿದ್ರಿ, ಈಗ ಸ್ವ ಇಚ್ಛೆಯಿಂದ AMI ಪಾರ್ಟಿಗೆ ಬಂದಿರಿ ಅಂತ ಹೇಳ್ತೀರಿ. ಈಗ ನೀವು ಬಂದ ನಂತರ ನಿಮ್ಮ ವಾರ್ಡ್ನಲ್ಲಿ ಸಮಸ್ಯೆಗಳು ಬಹಳ ಇದಾವ ಅಂತ ಜನರು ನಿಮಗೆ ರೀಚ್ ಆಗಿದಾರ? ಇವತ್ತು ನಾನು ಸೇರ್ಪಡೆ ಆಗಿದ್ದೀನಿ ಸರ್. ಮುಂದಿನ ದಿನಮಾನಗಳಲ್ಲಿ ಜನರ ಇದಕ್ಕೆ ಸ್ಪಂದನೆ ಮಾಡ್ತೀನಿ ಸರ್. ನಮ್ಮ ವಾರ್ಡ್ ಅಧ್ಯಕ್ಷರಿದ್ದಾರೆ, ವಾರ್ಡ್ ಅಧ್ಯಕ್ಷರ ಜೊತೆಗೂಡಿ ನಾವು ಕೈ ಜೋಡಿಸ್ತೀವಿ. ನಮ್ಮ ತಾಲೂಕು ಅಧ್ಯಕ್ಷರಿದ್ದಾರೆ ನಾಸಿರ್ ಅಲಿ ಕುರೇಶಿ ಅವರು, ಅವ್ರ ಜೊತೆ ಸೇರಿ ನಾವೆಲ್ಲ ಕೈ ಜೋಡಿಸಿ ಒಬ್ರಿಗೊಬ್ರು ಇದು ಮಾಡ್ತೀವಿ, ಜನರ ಸೇವೆಗೆ ಸ್ಪಂದನೆ ಮಾಡ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.